ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಒಬ್ರು ಆತ್ಮಹತ್ಯೆ ಮಾಡ್ಕೊಬೇಕಂದ್ರೆ ಏನು ಕಾರಣ? ನಾವು ಮೆಡಿಕಲಿ ಥಿಂಕ್ ಮಾಡಿದ್ರೆ ಏನಂದರೆ ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ಚೇಂಜಸ್ ಇನ್ ದ ಬ್ರೈನ್. ಇವಾಗ ಉದಾಹರಣೆಗೆ ನಾನು ಇವಾಗ ನೋಡೋದಕ್ಕೆ ಚೆನ್ನಾಗಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಬೇಕು ಅಂದರೆ ಸಡನ್ನಾಗಿ ಒಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಸೊ ಬ್ರೈನಲ್ಲಿ. ಸೊ ಇದು ಏನು ಕಾರಣ? ಈಗಿನ ಪ್ರಸ್ತುತ ನಾವೇನಂತೀವಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಒತ್ತಡ ಒಂದು ಕಾರಣ ಇರ್ಬೋದು. ಸೊ ಒಂದು ಉದಾಹರಣೆ ಹೇಳ್ತೀನಿ ನಾನು. ಇವಾಗ ಉದಾಹರಣೆಗಳು ಏನೇನು ಹೇಳ್ತೀನಿ ಅದೆಲ್ಲ ಸತ್ಯವಾದ ಘಟನೆಗಳು. ನಮ್ಮ ಕಾಲದಲ್ಲಿ 60% ಬಂದರೆ ಒಂದು MBBS ಸೀಟ್ ಸಿಗ್ತಾಯಿತ್ತು. ನಾನು ಯಾವಾಗ ಹೇಳ್ತಾ ಇದ್ದೀನಿ ಅಂದರೆ 1985ರಲ್ಲಿ 60% ಬಂದರೆ ಅಂದರೆ PUCಯಲ್ಲಿ MBBS ಸೀಟ್ ಈಸಿಯಾಗಿ ಸಿಗ್ತಾಯಿತ್ತು. ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ 95% ಬಂದರೆ MBBS ಸೀಟ್ ಸಿಗೋದು ಡೌಟ್. ಸೊ ಇದರಿಂದ ಏನಾಗಿದೆ, ತುಂಬ ಒತ್ತಡ ಇದೆ. ಸೊ ಮಕ್ಕಳಲ್ಲಿ ಮತ್ತು ಪೇರೆಂಟ್ಸಲ್ಲಿ ತುಂಬ ಒತ್ತಡ ಇದೆ. ಉದಾಹರಣೆಗೆ ಎಲ್ಲ ತಂದೆ ತಾಯಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು, ಸೊ ವೃತ್ತಿಪರ ಶಿಕ್ಷಣ ಚೆನ್ನಾಗಿರಬೇಕು, ಅವ್ರು ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಅಥವಾ ಉನ್ನತ ಮಟ್ಟದಲ್ಲಿ ಅವರು ಮೇಲೆ ಬರಬೇಕು ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೇರೆಂಟ್ಸ್ ನಾವೇನು ಮಾಡ್ತೀವಿ, ಸೊ ನೀವೆಲ್ಲ ದೊಡ್ಡವ್ರು ಇದ್ದೀರಾ, ಸೊ ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ತುಂಬ ಒತ್ತಡ ಕೊಡ್ತೀವಿ. ನೋಡಿ ಆ ಮಗು ನೋಡಿ ಪಕ್ಕದ ಮನೆಯವ್ರು ನೋಡು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಸೊ ನೀನು ಯಾಕೆ 98 ತೆಗಿಯಲ್ಲ? ಇವಾಗ ನಮ್ಮ ಕೈ ಬೆರಳು ನೋಡಿದ್ರೆ ಎಲ್ಲನೂ ಒಂದೇ ಸಮ ಇಲ್ಲ. ಸೊ ಒಬ್ಬರು 95 ತೆಗಿಬೋದು, ಒಬ್ಬರು 60 ತೆಗಿಬೋದು, ಒಬ್ಬರು ಫೇಲೂ ಆಗ್ಬೋದು. ಸೊ ಫೇಲ್ ಆದರೆ ನಾವೇನು ಮಾಡ್ತೀವಿ, ಪೇರೆಂಟ್ಸ್ ತುಂಬ ಎದುರಿಸಿರ್ತೀವಿ. ಸೊ ಅದೇ ರೀತಿ ಟೀಚರ್ಸನ್ನು ಅಷ್ಟೇ. ಸೊ ಒಂದು ಮಗುಗೆ ನಾನು ಇವಾಗ ಸರ್ಗೆ ಹೇಳ್ತಾ ಇದ್ದೆ, ಇತ್ತೀಚೆಗೆ ಒಂದು 2 ತಿಂಗಳ ಹಿಂದ್ಗಡೆ ನಮ್ಮ ಜಿಲ್ಲೆಯಲ್ಲೆಲ್ಲ ಬೇರೆ ಜಿಲ್ಲೆಯಲ್ಲಿ 9ನೇ ಕ್ಲಾಸ್ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದೆ. ಸೊ ನಾವು ಪೇರೆಂಟ್ಸು, ಟೀಚರ್ಸು, ಡಾಕ್ಟರ್ಸ್ ಏನು ಅಂದ್ಕೊಳ್ತೀವಿ, ಸ್ಕೂಲ್ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಅಂತ. ಬಟ್ ಎಲ್ಲ ಗೊತ್ತಿರುತ್ತೆ. ಸೊ ಈಗಿನ ಪ್ರಸ್ತುತ ಏನಾಗ್ಬಿಟ್ಟಿದೆ, ಬಿಕಾಸ್ ಆಫ್ ಮೊಬೈಲ್, ಆಮೇಲೆ ಅವರು ನೋಡೋಂಥ ಪಿಕ್ಚರ್ ಇರ್ಬೋದು, ಸೊ ಎಲ್ಲ ಮೀಡಿಯಿಂದ ಏನಾಗುತ್ತೆ, ನನಗೆ ತುಂಬ ದುಃಖ ಆದರೆ ಏನು ಮಾಡ್ಕೊಬೇಕು, ನಾನು ಸೂಸೈಡ್ ಅಥವಾ ನಾನು ಬದುಕೋದು ಬೇಡ. ಸೊ ಮೊದಲಿಲ್ಲ ಅಂತೆಲ್ಲ ಇತ್ತು. ಬಟ್ ಈಗ ಏನಂದರೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಜನರಿಗೆ ಗೊತ್ತಾಗುತ್ತೆ ಆತ್ಮಹತ್ಯೆ. ನಾವು ಒಂದು ಪೇಪರ್ ಸುದ್ದಿ ನೋಡಿದ್ರೇ ಸೊ ಇಂಥವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸರ್ ಹೇಳ್ದಂಗೆ ಏನಿದು ಕಾರಣ? ಸೊ ಇತ್ತೀಚೆಗೆ ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚಾಗ್ತಾ ಇದೆಯಾ? ಸೊ ಏನು ಕಾರಣ? ನಾನು ಆಗಲೇ ಹೇಳ್ದಂಗೆ ಒಂದು ಮಗುವಿಂದ, ಶಾಲೆಗೆ ಹೋಗೋ ಮಗುವಿಂದ ಹಿಡಿದು ಹಿರಿಯ ನಾಗರಿಕರು ಯಾರನ್ನು ಮಾಡ್ಕೊಬೋದು, ಬಡವರು ಮಾಡ್ಕೊಬೋದು, ಮತ್ತು ತುಂಬ ಶ್ರೀಮಂತರು ಮಾಡ್ಕೊಬೋದು, ಯಾರನ್ನು ಮಾಡ್ಕೊಬೋದು ವ್ಯಕ್ತಿ. ಏನು ಕಾರಣ? ಸೊ ಈಗಿನ ಕಾರ್ಯಾಗಾರ ಆದಮೇಲೆ ಸೊ ನಮ್ಮ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಏನಂದರೆ ನಾವು ಮೊದಲೇ ಕಂಡುಹಿಡಿಯೋಕ್ಕಾಗುತ್ತಾ? ಸೊ ಮುಖ ನೋಡಿ ಇಂಥವ್ರು ಆತ್ಮಹತ್ಯೆ ಮಾಡ್ಕೊಬೋದಾ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತಾ? ಬಟ್ ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಪ್ರಿಡಿಕ್ಟ್ ಮಾಡ್ಬೋದು ಅಂತ. ನಾನು ಆಗಲೇ ಹೇಳ್ದಂಗೆ ಕೆಲವು ಕೆಮಿಕಲ್ ಚೇಂಜಸ್ ಗೊತ್ತಾಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಅವ್ರ ವರ್ತನೆ ಹೇಗಿದೆ. ಸೊ ಕೆಲವು ಉದಾಹರಣೆಗಳು ಕೊಡ್ತೇನೆ. ಮೊದಲು ಶಾಲೆ ಮಗು ಇರ್ಬೋದು, ಅಥವಾ ನಾವು ಕೆಲಸಕ್ಕೆ ಹೋಗೋರು ಟೈಮ್ ಕರೆಕ್ಟಾಗಿ ಬರ್ತಾಯಿದ್ವಿ, ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ತಾ ಇದ್ವಿ, ತಲೆ ಬಾಚ್ಕೊಳ್ತಾ ಇದ್ವಿ. ಇತ್ತೀಚೆಗೆ ಸ್ವಲ್ಪ ಚೇಂಜಸ್ ಆಗಿದೆ, ಇಂಟ್ರೆಸ್ಟ್ ಇಲ್ಲ. ಮೊದಲು ಚೆನ್ನಾಗಿ ಊಟ ಮಾಡ್ತಾಯಿದ್ರು. ಸೊ ಕೆಲವು ಉದಾಹರಣೆಗಳು ಕೊಡ್ತೀನಿ. ಸಾಯಂಕಾಲ 7 ಗಂಟೆಗೆ ಪ್ರತಿದಿನ ಸೀರಿಯಲ್ ನೋಡ್ತಾಯಿದ್ರು, ಇತ್ತೀಚೆಗೆ ಆ ಗಮನ ಇಲ್ಲ. ಇತ್ತೀಚೆಗೆ ಸರಿಯಾಗಿ ಊಟ ಮಾಡ್ತಾಯಿಲ್ಲ. ತುಂಬ ಏನಂತಾರೆ ಮಾನಸಿಕ ಅವ್ರಿಗೆ ನಾವು ತೊಂದರೆ, ಡಿಪ್ರೆಷನ್ ಅಂತ ಹೇಳೋದಕ್ಕನ್ನ ಅವ್ರಿಗೇನೋ ಸ್ವಲ್ಪ ತೊಂದರೆ ಇದೆ. ಸೊ ಇದೆಲ್ಲ ಒಂದು ಏನಂತೀವಿ ಚಿಹ್ನೆಗಳು. ಸೊ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಅಬ್ನಾರ್ಮಲ್ ಬಿಹೇವಿಯರ್ ಅಥವಾ ವರ್ತನೆ ಏನೋ ಚೇಂಜ್ ಆಗಿದೆ. ನಾನು ಕೆಲವು ಉದಾಹರಣೆಗಳನ್ನ ಹೇಳ್ತಾ ಇದ್ದಲ್ಲ, ಅವರು ಚೇಂಜಸ್ ಇನ್ ದಿ ಬಾಡಿ, ಅವರು ವರ್ತನೆ ಸರಿ ಇಲ್ಲ ಅಥವಾ ಅಪಿಯರೆನ್ಸು ಏನೋ ಇದೆ, ಡೌಟ್ ಇದೆ, ನಮಗೆ ಒಂದು ಸಿಂಪ್ಟಮ್ಸ್ ಕೊಡ್ತಾರೆ. ಆಮೇಲೆ ಇನ್ನು ಕೆಲವರು ಏನಂದರೆ ಕ್ಲೂ ಕೊಡ್ತಾರೆ. ಅದರಲ್ಲಿ ಕ್ವೆಶನರಲ್ಲಿ ನೋಡಿರ್ಬೋದು ನೀವು. ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂದರೆ ಮನೇಲಿ ಒಂದು ಕ್ಲೂ ಕೊಟ್ಟಿರ್ತಾರೆ. ಅಥವಾ ಏನು ಉದಾಹರಣೆಗೆ ಶಾಲಾ ಮಕ್ಕಳು, ಒಂದು ಮಗು ಏನು ಹೇಳಿದೆ ಅಂದರೆ, ಇವತ್ತು ಬಂದುಬಿಟ್ಟು ಮಂಗಳವಾರ, ನಾಳೆ ನಿಮಗೆ ಬುಧವಾರ ಎಲ್ಲರಿಗೂ ಸ್ಕೂಲ್ ರಜೆ ಸಿಗುತ್ತೆ ಅಂತ ಹೇಳಿ. ಒಂದು ಸ್ಕೂಲ್ ಮಗು ಆ ಥರ ಹೇಳ್ಬೇಕಂದ್ರೆ ಏನು ಕಾರಣ? ಯಾವತ್ತೂ ಬುಧವಾರ ಲೀವ್ ಕೊಡಲ್ಲ. ಆ ಮಗು ಬಂದ್ಬಿಟ್ಟು ಪಕ್ಕದವ್ರಿಗೆ ಹೇಳಿದೆ, ನಾಳೆ ನಮ್ಮ ಸ್ಕೂಲ್ಗೆ ಎಲ್ಲರಿಗೂ ರಜೆ ಸಿಗುತ್ತೆ, ನಾಳೆ ಬುಧವಾರ ಯಾಕೆ ರಜೆ ಕೊಡ್ತಾರೆ? ಸೊ ಮಕ್ಕಳೇನು ಅಂದ್ಕೊಂಡಿದ್ರು, ಕ್ಯಾಶುಯಲಾಗಿ ತೊಗೊಂಡಿದ್ದಾರೆ. ಆ ಮಗುಗೆ ಅಷ್ಟು ನೊಂದಿದೆ. ಆ ಮಗು ಏನಾಗಿದೆ, ನಿಜವಾಗಿ ಸೂಸೈಡ್ ಮಾಡ್ಕೊಂಡಿದೆ.
ಸೊ ಇದನ್ನ ಏನು ಮಾಡಬೇಕಾಗಿತ್ತು ಮಕ್ಕಳು, ಒಂದು ನಾವು ಏನನ್ನು ತಮಾಷೆಯಾಗಿ ತೊಗೊಳಕ್ಕಾಗಲ್ಲ. ಇನ್ನು ಕೆಲವ್ರು ಏನಂದರೆ ನಾವು ನೋಡಿದ್ದೀವಿ, ಕೆಲವ್ರು ಬೇಕಂತ ಕಟ್ ಮಾಡ್ಕೊತಾರೆ. ನಾನು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಎದುರ್ಸೋಕ್ಕೋಸ್ಕರ ಏನು ಮಾಡ್ತಾರೆ, ಬೇಕಂತ ಕಟ್ ಮಾಡಿಕೊಂಡು ಜನರಿಗೆ ಎದುರ್ಸೋಕ್ಕೆ. ಉದಾಹರಣೆಗೆ ಪೇರೆಂಟ್ಸ್ ಇರ್ಬೋದು, ಅಥವಾ ನಾವದು ಪಡಿಬೇಕು. ಉದಾಹರಣೆಗೆ ಮೊಬೈಲ್, ನನಗೇನೋ ಒಂದು ಕಾಸ್ಟ್ಲಿ ವಸ್ತು ಬೇಕು ತಂದೆ ತಾಯಿಯಿಂದ ಅಂದರೆ ಮಕ್ಕಳು ಪೇರೆಂಟ್ಸ್ಗೆ ಎದುರಿಸ್ತಾರೆ. ಬಟ್ ಉದ್ದೇಶ ಬಂದ್ಬಿಟ್ಟು ಏನಂತಾರೆ, ಇಂಟೆನ್ಷನ್ ಇರಲ್ಲ. ಸೊ ಬೇಕಂತ ಕಟ್ ಮಾಡ್ಕೊಳೋದು, ತಂದೆ ತಾಯಿನ ಎದುರಿಸೋದು, ಅಥವಾ ನಾವು ಇದು ಪಡಿಬೇಕು ಅಂತ ಇರುತ್ತೆ. ಬಟ್ ಕೆಲವ್ರು ಏನಂದರೆ ಈ ರೀತಿ ಮಾಡಿ ಅವ್ರು ಏನಂತಾರೆ, ಒಂದು ಸ್ಪೆಸಿಫಿಕ್ ಇಲ್ನೆಸ್ ಇದೆ, ಅದರಲ್ಲಿ ನಿಜವಾಗ ಅವ್ರು ಸೂಸೈಡ್ ಮಾಡ್ಕೊತಾರೆ. ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ತುಂಬ ಪ್ಲ್ಯಾನಿಂಗ್ ಮಾಡಿರ್ತಾರೆ. ಸೊ ಕೆಲವು ಎಕ್ಸಾಂಪಲ್ಸ್ ಏನಂದರೆ, ಗೂಗಲ್ ಸರ್ಚ್ ಎಲ್ಲರಿಗೂ ಗೊತ್ತಿರ್ಬೋದು, ಸರ್ಚ್ ಮಾಡ್ತಾರೆ ನಾನು ಯಾವ ರೀತಿ ಮಾಡಿಕೊಂಡ್ರೆ ಬೆಟರ್. ಸೊ ನೇಣು ಹಾಕ್ಕೊಬೇಕಾ, ಅಥವಾ ಪಾಯ್ಸನ್ ತೊಗೊಂಬರ್ಬೇಕಾ, ಅಥವಾ ಕಟ್ ಮಾಡ್ಕೊಬೇಕಾ, ಅಥವಾ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು ಕೆಲವು ಇಂಜೆಕ್ಷನ್ಸ್ ಇದೆ. ಕೆಲವು ಇಂಜೆಕ್ಷನ್ಸನ್ನು ನಾವು ಡಾಕ್ಟರ್ಸ್ ಆಗಿ ಗೊತ್ತಿರುತ್ತೆ, ಎಸ್ಪೆಷಲಿ ಅನಿಸ್ಥೀಷಿಯಾಗಿ ಯೂಸ್ ಮಾಡ್ತಾರೆ. ಆ ಇಂಜೆಕ್ಷನ್ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಡೆತ್ ಆಗ್ಬೋದು. ಸೊ ನಮಗೆಲ್ಲನೂ ಒಂದು ಲೀಥಲ್ ಡೋಸ್ ಅಂತ ಇರುತ್ತೆ ಇಂಜೆಕ್ಷನ್, ಅದು ಆಗ್ಬೋದು. ಸೊ ಏನು ಇಂಟೆನ್ಷನ್ ಅಂದರೆ, ಇದು ಈ ಕಾರ್ಯಾಗಾರದ ಉದ್ದೇಶ ಏನಂದರೆ, ನಾವು ಮೊದಲೇ ಪ್ರಿಡಿಕ್ಟ್ ಮಾಡ್ಬೋದಾ. ಸೊ ನಮ್ಮ ಜವಾಬ್ದಾರಿ, ಸಮಾಜದಲ್ಲಿ ತುಂಬ ಜನ ಇರ್ತಾರೆ, ಅಥವಾ ನಾವು ಸಮಾಜದಲ್ಲಿ ಗುರ್ತಿಡ್ದು ಎಲ್ಲಿಗೆ ಕಳಿಸ್ಬೇಕು. ಇವಾಗ ಸರ್ ಹೇಳ್ದಂಗೆ ಒಬ್ರು ಯಾರೋ ಆತ್ಮಹತ್ಯೆ ಮಾಡ್ಕೊತಾರೆ. ಸೊ ಏನು ಕಾರಣ, ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಏನು ಕಾರಣ, ಇದರಿಂದ ಅವ್ರ ಕುಟುಂಬದಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಒಂದು ಜನರಲ್ ಸ್ಟೇಟ್ಮೆಂಟು, ಆತ್ಮಹತ್ಯೆನೇ ಏನಂತಾರೆ, ಪರಿಹಾರ ಅಲ್ಲ. ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊತಾರೆ ಅಂದರೆ ಅವರು ಫ್ಯಾಮಿಲಿಯಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ಕುಟುಂಬದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಸಮಾಜದಲ್ಲಿ, ಅಥವಾ ನೋಡಿ ಇಷ್ಟು ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ನಮ್ಮ ಜೀವನ ಏನಾಗುತ್ತೆ, ಅದಕ್ಕೇನಾಗುತ್ತೆ ಕಂಪೇರ್ ಮಾಡ್ಕೊತಾರೆ. ಸೊ ಫಸ್ಟ್ ಆಫ್ ಆಲ್ ಆತ್ಮಹತ್ಯೆ ಮಾಡ್ಕೊಳೋದು ತಪ್ಪು. ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಹೇಗಿತ್ತು, ಸರ್ಕಾರ ಏನು ಮಾಡಿದೆ, ಇತ್ತೀಚೆಗೆ ತುಂಬ ಒಳ್ಳೆ ಸ್ಕೀಮ್ಸ್ ಬಂದಿದೆ. ಮನಸ್ಸಿನ ಕಾಯಿಲೆ ಅಥವಾ ಮೆದುಳಿನ ಅನಾರೋಗ್ಯ ಇದ್ದರೆ ನಾವು ನಿಜವಾಗಿ ಹೋಗ್ತಾ ಇದ್ದೀವ, ಹೋಗಲ್ಲ. ಸೊ ನಾವೇನು ಮಾಡ್ತೀವಿ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತೀವಿ. ಸೊ ಇದೇನಾಗುತ್ತೆ, ಒಂದಿನ ಕೊರಗಿ ಯಾರ ಹತ್ರ ಡಿಸ್ಕಸ್ ಮಾಡಲ್ಲ. ಸೊ ನಾವು ಮೆಡಿಕಲಲ್ಲಿ ಹೇಳ್ತಾ ಇರ್ತೀವಿ, ಸೊ ವೆಂಟಿಲೇಟ್ ಯುವರ್ ಪ್ರಾಬ್ಲಮ್ಸ್ ಅಂತೀವಿ. ನನ್ನ ಮನಸ್ಸಿಗೆ ತುಂಬ ಆತಂಕ ಆಗಿದೆ, ನೋವಾಗಿದೆ ಅಂದರೆ ಒಬ್ಬರ ಹತ್ರ ಹೇಳ್ಕೊಬೇಕು. ಸೊ ಯಾರ ಹತ್ರ ಹೇಳಬೇಕು, ಸೊ ವೈದ್ಯರ ಹತ್ರ ಹೇಳ್ಬೇಕಾ, ಅಥವಾ ಕೌನ್ಸಿಲರ್ ಹತ್ರ ಹೇಳ್ಬೇಕಾ. ಆಮೇಲೆ ನಾನು ಹೇಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನನ್ನ ಏನು ತಿಳ್ಕೊಳ್ತಾರೆ, ಆ ರೀತಿ ಏನು ಅನ್ಕೊಬಾರ್ದು. ಯಾಕಂದರೆ ಅಮೂಲ್ಯವಾದ ಜೀವನ, ದೇವ್ರು ಕೊಟ್ಟಿರೋಂಥ ಅಮೂಲ್ಯವಾದ ಜೀವನ ನಾವು ಹೆಣ್ಣು ಮಾಡ್ಕೊಬಾರ್ದು. ಸೊ ಇತ್ತೀಚೆಗೆ ನಾನು ಕಂಡಂಥ ಕೆಲವು ಬದಲಾವಣೆಗಳೇನೆಂದರೆ, ಒಂದು ತುಂಬ ಕುಟುಂಬ ಇರುತ್ತೆ, ಒಂದು 20-30 ವರ್ಷದ ಕಡೆ ನಾವೇನು ಮಾಡ್ತಾ ಇದ್ವಿ, ಎಲ್ಲರೂ ತಂದೆ ತಾಯಿ ಮಕ್ಕಳೆಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಸೊ ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ತೊಗೊಂಡು ಈ ರೀತಿ ಈಗಿನ ಪರಿಸ್ಥಿತಿ ಹೆಂಗಿದೆ. ಸೊ ಅದು ಆ್ಯಕ್ಚುಲಿ ಇಲ್ಲ. ಸೊ ಏನಾಗುತ್ತೆ, ನಾವು ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ. ಸೊ ಮೊಬೈಲ್ ಬಂದಮೇಲೆ ಏನಾಗಿದೆ, ನಾವು ಮೊಬೈಲಲ್ಲಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಏನು ವಿಷಯ ಡಿಸ್ಕಸ್ಸೇ ಮಾಡಲ್ಲ. ಸೊ ಇದರಿಂದ ಏನಂತ ಮಕ್ಕಳಿಗಿರ್ಬೋದು, ನಮಗಿರ್ಬೋದು, ಒಂದು ಸಣ್ಣ ಏನಂತಾರೆ ನ್ಯೂನತೆ ಇರ್ಬೋದು, ಅದು ನಿಜವಾಗಿ ಪ್ರಾಬ್ಲಮ್ಮೇ ಅಲ್ಲ, ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿರ್ಬೋದು ಅಥವಾ ಮಕ್ಕಳಿರ್ಬೋದು, ಹಿರಿಯರನ್ನಾಗಿರ್ತಿರ್ಬೋದು. ಸೊ ಮನಸ್ಸಲ್ಲೇ ಇಟ್ಕಿ ಕೊರಗ್ತಾರೆ. ಇದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜಾಯಿಂಟ್ ಫ್ಯಾಮಿಲಿ ಬೆಟರ್. ಅಥವಾ ನಾವು ಏನೇ ಸಮಸ್ಯೆ ಇದ್ರೂ ನಾವು ಡಿಸ್ಕಸ್ ಮಾಡಬೇಕು.